ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಡೈಲಿ ರೊಟೀನನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಪ್ ಟು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ನೋಡಿ, ಮೊದಲಿಗೆ ಹೂವಿನವ್ರು ಬಂದಿದ್ರು ಅಂತ ನಮ್ಮ ಮನೆಯವರು ಹೂವು ತೊಗೊಂಡು ಇಟ್ಕೊಂಡಿದ್ರು. ಮತ್ತು ನಾನು ಎದ್ದ ತಕ್ಷಣ ಕಾಫಿ ಮತ್ತು ನಮ್ಮ ಮನೆಯವರು ಬಾದಾಮಿ ಹಾಲನ್ನು ಕುಡಿತಾರೆ. ಹಾಗಾಗಿ ಒಂದು ಬಾದಾಮ್ ಹಾಲು ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಟೀ ಮಾಡ್ತಾಯಿದ್ದೀನಿ. ಕಾಫಿ ಯಾರು ಕುಡಿಯೋಲ್ಲ ನಮ್ಮ ಮನೇಲಿ, ಅಂದರೆ ಯಾವಾಗಾದರೂ ಕುಡಿಬೇಕು ಅನಿಸ್ದಾಗ ಅಷ್ಟೇ ಮಾಡ್ಕೊಂಡು ಕುಡಿತೀವಿ. ನಾನು ಟೀ ಕುಡಿತೀನಿ ಬೆಳಗ್ಗೆ. ಅದೇನೋ ಗೊತ್ತಿಲ್ಲ, ಟೀ ಕುಡಿಲಿಲ್ಲ ಅಂತಂದರೆ ಮೈಂಡ್ ಫ್ರೆಶ್ಶೇ ಇರೋಲ್ಲ ಬೆಳಗ್ಗೆ. ನನಗೆ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಬಿಡಬೇಕು ಅಭ್ಯಾಸನ ಅಂತ ಅಂದ್ಕೊಂಡಿದ್ದೀನಿ. ಬಿಡ್ತೀನಿ ಇಷ್ಟರೊಳಗೇ, ಪ್ರಯತ್ನ ಪಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಸಡನ್ಲಿ ಟೀ ಬಿಡಬೇಕಂದ್ರೆ. ನೋಡಿ, ಟೀ ಕೂಡ ರೆಡಿ ಮಾಡ್ಕೊಂಡು ತಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆನೇ ಏನೋ ಕೆಲಸದ್ದೇನೋ ನೋಡ್ತಾಯಿದ್ರು, ಪ್ಲ್ಯಾನ್ ಬಗ್ಗೆ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾರಲ್ವ, ಹಾಗಾಗಿ ನೋಡಿ ಬೆಳಗ್ಗೆನೇ ಗಾರ್ಡನ್ಗೆ ಹೋದೆ ಹೂವು ಬಿಡಿಸ್ಲಿಕ್ಕೆ ಅಂತ. ನೋಡಿ, ಈ ಹಣ್ಣು ಯಾರಿಗಾದರೂ ಗೊತ್ತಾ? ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಅದೇನು ಹಣ್ಣು ಅಂತ. ನೋಡಿ, ಇದು ಗಾರ್ಡನಲ್ಲಿ ನಾವು ಒಂದು ಹಣ್ಣನ್ನು ತಂದು ಬೀಜನ ಗಿಡದ ಬುಡಕ್ಕೆ ಹಾಕಿದಾಗ ಹತ್ಕೊಂಡಿರೋ ಅಂಥ ಗಿಡ ಇದು. ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತಂದರೆ ತುಂಬ ಖುಷಿ ಆಯಿತು ಆ ಕಾಯಿಗಳನ್ನೆಲ್ಲ ನೋಡಿ. ಇದು ಈ ಬಿಸಿಲಿಗೆ ತುಂಬ ಮಾಡಿಸಿದಂಥ ಹಣ್ಣು. ತುಂಬ ತಂಪು. ಅದನ್ನೇನಾದರೂ ಒಂದು ಬಟ್ಲು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ತಿಂದ್ಬಿಟ್ರೆ ಹಿಂದೆಲ್ಲ ಕೋಲ್ಡ್ ಆಗೋ ಪರಿಸ್ಥಿತಿ ಇರುತ್ತೆ. ನೋಡಿ, ಗಾರ್ಡನಲ್ಲೆಲ್ಲ ಹೂವು ಅರಳಿದೆ. ಇದು ದಾಸವಾಳ ತುಂಬ ಚೆನ್ನಾಗಿದೆ. ಚಿಟ್ಟೆ ದಾಸವಾಳ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ. ಇದು ಡಾರ್ಕ್ ಪಿಂಕು. ಅದಷ್ಟು ಗಿಡಕ್ಕೆ ಎಷ್ಟು ಹೂವು ಬಿಡುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಅದು ಹೂವು ಬಿಡೋದು ನೋಡಿದ್ರೆ. ನೋಡಿ, ಇವೆಲ್ಲ ಆಲ್ಮೋಸ್ಟು ನಾನು ಪರ್ಚೇಸ್ ಮಾಡಿರೋ ಅಂಥ ಗಿಡಗಳು ದಾಸವಾಳ. ಬಟ್ ಅದು ಯಾಕೋ ಗೊತ್ತಿಲ್ಲ, ಈ ಒಂದು 2-3 ಗಿಡ ಹೂವನ್ನೇ ಬಿಡೋಲ್ಲ. 1-2 ಆಮೇಲೆ ಗಿಡ ಜಾಸ್ತಿ ಒರೆದೇ ಇಲ್ಲ. ಗೊಬ್ಬರ ಎಲ್ಲ ಹಾಕಿದ್ದೀವಿ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು, ಆದರೆ ಗಿಡ ಮಾತ್ರ ಒರಿಲೇ ಇಲ್ಲ. ಮಲ್ಲಿಗೆ ಅಂತೂ ತುಂಬ ಚೆನ್ನಾಗಿ ಬಿಟ್ವು. 2 ಮಲ್ಲಿಗೆ ಗಿಡ ಇದೆ, ದುಂಡು ಮಲ್ಲಿಗೆ ಗಿಡ. ಬರೀ ಮಲ್ಲಿಗೆ ಅಲ್ಲ, ದುಂಡು ಮಲ್ಲಿಗೆ ಗಿಡ 2. 5 ಸುತ್ತಿಂದೋ ಏನೋ ಬರುತ್ತಲ್ಲ ಅದು ಕೂಡ ಹೂವು ಖಾಲಿಯಾಗಕ್ಕೆ ಬಂದಿದೆ. ನೋಡಿ, ಇದು ಗುಲಾಬಿ. ನನ್ನ ಗಾರ್ಡನ್ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ನೀವು ಆ ಗುಲಾಬಿನ. ಇದು ನಾನು ಕಡ್ಡಿ ಹಾಕ್ಬಿಟ್ಟು ಹಚ್ಚಿರೋ ಅಂಥ ಗುಲಾಬಿ ಗಿಡ. ತುಂಬ ಹೂವು ಬಿಡುತ್ತೆ. ತುಂಬ ಇಷ್ಟ ಆಯಿತು ನಮಗಂತೂ. ಡೈಲಿ ಸಿಗುತ್ತೆ, ಡೈಲಿ ಕಾಕಟ ಹೂವು ಸಿಗುತ್ತಲ್ಲ ಆ ಥರ ಸಿಗುತ್ತೆ. ಕುಚ್ಚು ಬಿಟ್ಟಿದೆ ಮಗ್ಗು. ತುಂಬ ಚೆನ್ನಾಗಿದೆ. ನೋಡಿ, ಆಲ್ಮೋಸ್ಟ್ ಗಾರ್ಡನಲ್ಲಿ ಹೂವು ಬಿಡಿಸಿದ್ದಾಯಿತು. ಇವಾಗ ನೋಡಿ, ಇಲ್ಲೊಂದು ಕಾಯಿ ಬಿಟ್ಟಿದೆ. ಎಷ್ಟು ದಪ್ಪ ಬಿಟ್ಟಿದೆ ಅಂತ. ಇದೇನು ಕಾಯಿ ಅಂತ ಕಮೆಂಟ್ ಮಾಡಿ ಗೊತ್ತಿರೋರು. ನೋಡಿ, ಎಷ್ಟು ಚೆನ್ನಾಗಿದೆ. ಸೇಮ್ ಸೌತೆಕಾಯಿ ಗಿಡ ಥರ ಕಾಣಿಸ್ತಾ ಇದೆ, ಬಟ್ ಸೌತೆಕಾಯಿ ಅಲ್ಲ ಇದು. ಬನ್ನಿ ಒಳಗೆ ಹೋಗೋಣ. ಇವಾಗ ಹೂವು ಬಿಡಿಸ್ಕೊಂಡಿದ್ದಾಯಿತು ಗಾರ್ಡನೆಲ್ಲ. ಒಳಗೋಗಿ ಮಾಮೂಲಿ ಬ್ಲಾಂಕೆಟೆಲ್ಲ ಫೋಲ್ಡ್ ಮಾಡಿಟ್ಟು ನಾವು ಎದ್ದೇಳೋದೇ ಸ್ವಲ್ಪ ಲೇಟಾಗೆ ಎದ್ದೇಳೋದು. 6:30 7 o'clock ಆಗೇ ಆಗುತ್ತೆ. ನೋಡಿ, ನನ್ನ ಮಕ್ಕಳೆಲ್ಲ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ಅಂತಂದರೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಅವರು ಇವಾಗೆಲ್ಲ ಸ್ಕೂಲ್ ರಜಾ ಇದೆ ಅಲ್ವಾ, ರಜಾ ಇದ್ರೂ ಮಾಡ್ತಾರೆ, ರಜಾ ಇಲ್ಲ ಅಂದ್ರೂ ಓದೋದ್ರ ಜೊತೆ ಮನೆ ಕೆಲಸನೂ ಕೂಡ ಕಲಿತಾ ಇದ್ದಾರೆ. ನೋಡಿ, ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ ತಿಂಡಿಗೆ ಟೊಮೊಟೊ ಬಾತ್ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ ಟೊಮೊಟೊ ಬಾತನ್ನ ರೆಡಿ ಮಾಡಿಬಿಟ್ಟು ಪಾತ್ರೆ ವಾಶ್ ಮಾಡಬೇಕಿತ್ತು. ನಾನು ರೆಡಿ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಾತ್ರೆ ತೊಳೆಯೋಕೆ ಹೋಗೋಣ ಅಂತ ಹೇಳಿ ಟೊಮೊಟೊ ಬಾತಿಗೆ ಇಟ್ಟಿದ್ದೀನಿ. ನೋಡಿ, ಅಕ್ಕಿ ಕೂಡ ಹಾಕಿದ್ದೀನಿ. ನಾನು ಪೂರ್ತಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಫುಲ್ ಏನೂ ತೋರಿಸಿಲ್ಲ. ಇದೇ ಲೆಂತಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಸಣ್ಣ ಕ್ಲಿಪ್ಪಿಂಗನ್ನು ತಗೊಂಡಿರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ. ನೋಡಿ, ಕಸ ಗುಡಿಸಿದಾಗಿತ್ತಲ್ಲ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಾದಮೇಲೆ ನೆಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಒಂದೊಂದೇ ಒಂಥರ ಏನಾದರೂ ನಾವು ಬುಕ್ ಓದ್ತೀವಲ್ವ ಆ ಥರ ಇರುತ್ತೆ ಮನೆ ಕೆಲಸ ಅಂತಂದರೆ. ನೋಡಿ, ನೆಲ ಒರೆಸಿದ್ದಾಯಿತು. ನೆಲ ಒರೆಸಿ ಪಾತ್ರೆ ಇತ್ತು ರಾತ್ರಿ. ಒಂದೊಂದು ಸಲ ರಾತ್ರಿನೇ ತೊಳೆದಿಡ್ತೀನಿ. ಒಂದೊಂದು ಸಲ ಟೈಮ್ ಸಿಗಲಿಲ್ಲ, ಏನಾದರೂ ಮಳೆ ಬಂತು, ಯಾವುದಾದ್ರೂ ಮೂವಿ ನೋಡಬೇಕು ಅಂತ ಅಂದಾಗ ನಾನು ರಾತ್ರಿ ಟೈಮ್ ತೊಳೆಯಲ್ಲ, ಬೆಳಗ್ಗೆನೇ ತೊಳೆಯೋದು. ಸ್ಕೂಲೆಲ್ಲ ಇದ್ದಾಗ ನಾನು ರಾತ್ರಿನೇ ಪಾತ್ರೆಗಳೆಲ್ಲ ರಾತ್ರಿ ತೊಳೆದ್ಬಿಟ್ಟು ಶೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗೋದು. ನೋಡಿ, ನಾನು ಪಾತ್ರೆ ತೊಳೆದಾದ್ಮೇಲೆ ಸ್ನಾನ ಕೂಡ ಮುಗೀತು. ಸ್ನಾನ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ಸೋಮವಾರದ ವ್ಲಾಗ್ ಇದು. ದೇವ್ರ ಸಾಮಾನೆಲ್ಲ ತೊಳೆದು ನೋಡಿ, ಕಳಸದಲ್ಲಿ ಇದ್ದಿದ್ದಂಥ ನೀರನ್ನು ನಾನು ಆಚೆಗಡೆ ಗಿಡಕ್ಕೆ ಹಾಕಲ್ಲ.
ಇಲ್ಲಿ ಒಳಗಡೆ ನಾನು ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ವಾಸ್ತು ಗಿಡನ ಇಟ್ಕೊಂಡಿದ್ದೀನಿ. ಆ ಎರಡಕ್ಕೂ ಪ್ರತಿ ವಾರ ಒಂದು ಸಲ ದೇವ್ರ ಸಾಮಾನು ತೊಳಿತೀವಲ್ವ, ಆ ನೀರನ್ನು ನಾನು ಈ ರೀತಿ ವಾಸ್ತು ಗಿಡಕ್ಕೆ ಮತ್ತು ಮನಿ ಪ್ಲ್ಯಾಂಟಿಗೆ ಹಾಕ್ಕೊಳ್ತೀನಿ. ದೇವ್ರ ಸಾಮಾನು ಕೂಡ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಕಳ್ಸೋಕ್ಕೆ ಎಲೆ ಬೇಕಿತ್ತು, ವೀಳ್ಯದೆಲೆ. ನನ್ನ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ನೀವು. ನನ್ನ ಕಾಂಪೌಂಡ್ ಒಳಗಡೆ ಎಲೆ ಅಂಬಿನ ಕಡ್ಡಿ ಹಾಕ್ಕೊಂಡಿದ್ದೀನಿ. ವೀಳ್ಯದೆಲೆನ ಒಂದು ಗಿಡ ಹಾಕಿದ್ದೀವಿ ನಾವು. ಅದಕ್ಕೆ ನಾವು ಯಾರೂ ಕೈ ಇಡೋದೇ ಇಲ್ಲ, ನಮ್ಮ ಮನೆಯವರೇ ಕಟ್ ಮಾಡಿಕೊಡೋದು. ಯಾವತ್ತೇ ಎಲೆ ಬೇಕು ಅಂತಂದರೂ ಹಾಕ್ಕೊಳ್ಳೋದಕ್ಕೂ ಕುಯ್ಕೊತೀವಿ ಮತ್ತು ಕಳ್ಸೋಕ್ಕೆ ಪೂಜೆಗೂ ಕುಯ್ಕೊಳ್ತೀವಿ. ಬಟ್ ನಾವು ಯಾರೂ ಕೈ ಇಡಲ್ಲ, ನಮ್ಮ ಮನೆಯವರೇ ಕಟ್ ಮಾಡಿಕೊಡೋದು ನೋಡಿ. ಅವ್ರಿಗೆ ಎಲೆ ಅಂಬಿನ ಬಗ್ಗೆ ತುಂಬ ಅಂದರೆ ತುಂಬ ಐಡಿಯಾ ಇದೆ. ಯಾಕಂದರೆ ಮುಂಚೆ ಅವ್ರದ್ದು ತೋಟದಲ್ಲಿ ಎಲೆ ಅಂಬೆಲ್ಲ ಬೆಳೆಸಿದ್ರು, ಹಾಗಾಗಿ ಅವರೇ ಕಟ್ ಮಾಡೋದು ನೋಡಿ. ಎಲೆ ಕಟ್ ಮಾಡಿದ್ದಾರೆ. ಎಷ್ಟಿಷ್ಟು ಅಗಲ ಇದೆ ಅಂತಂದರೆ ವೀಳ್ಯದೆಲೆ ತುಂಬ ಅಂದರೆ ತುಂಬ ಅಗಲ ಇದೆ. ಸಿಕ್ಕಾಪಟ್ಟೆ ಧೂಳು ಕೂಡ ಆಗಿದ್ದಾವೆ, ತೊಳ್ಕೊಳ್ತೀನಿ ನಾನು. ರೋಡ್ ಸೈಡಲ್ಲೇ ನಮ್ಮ ಮನೆ ಇರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ಬರ್ತಾ ಇರುತ್ತೆ. ಇವಾಗಿರುವಾರ ಬೇಸಿಗೆ ಹೇಳ್ಬೇಕಾ, ಸಿಕ್ಕಾಪಟ್ಟೆ ಧೂಳಿರುತ್ತೆ ನೋಡಿ. ಕಳ್ಸಕ್ಕೆ ಎಲೆ ಕುಯ್ಕೊಂಡಿದ್ದಾಯಿತು, ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನನ್ನ ಮಗಳು ಸ್ವಲ್ಪ ತಗೊಂಡಿದ್ದಾಳೆ ನೋಡಿ. ಆ ಬಾಕ್ಲಲ್ಲಿ ಹಾಕಿರೋ ಕನಕಾಂಬ್ರ ನಮ್ಮ ಗಾರ್ಡನ್ದೇ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದ್ದಾವೆ. ಗಾರ್ಡನಲ್ಲಿ ಕನಕಾಂಬ್ರಗಳಂತೂ ಈ ಬಿಸಿಲಿಗೂ ಅದಕ್ಕೂ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ. ಪೂಜೆ ಕೂಡ ಮುಗೀತು. ಇವಾಗ ಟಿಫನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವ ರೀತಿ ಆಗಿದೆ ಟೊಮೊಟೊ ಬಾತ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೊಮೊಟೊ ಬಾತು. ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಟೊಮೊಟೊ ಬಾತ್ ಹಾಕ್ಕೊಟ್ಟೆ. ನಾನು ಸ್ವಲ್ಪ ರೈಸ್ ಐಟಮು ಕಮ್ಮಿ ನಾನು ಬೆಳಗ್ಗೆ ಟೈಮು ತೊಗೊಳ್ಳೋದು. ನನಗೆ ಕಲ್ಲಂಗಡಿ ಹಣ್ಣಿತ್ತು ಮನೆಯಲ್ಲಿ, ಅದಕ್ಕೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಟಾದಮೇಲೆ ನಾನು ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ರೈಸ್ ಎಲ್ಲ ಕಮ್ಮಿನೇ ನೋಡಿ. ಬೆಳಗ್ಗೆ ಇಷ್ಟು ರೋಟಿನ್ ಆಯಿತು. ಇದಾದಮೇಲೆ ಮಧ್ಯಾಹ್ನ ನಾನು ಒಂದು ರೆಸಿಪಿನ ಪ್ರಿಪ್ರೇಷನ್ ಮಾಡಿಕೊಂಡೆ ವೀಡಿಯೋಗೋಸ್ಕರ. ನಾನು ರೆಸಿಪಿ ಹಾಕ್ತಾ ಇರ್ತೀನಿ. ಮೋತಿಚೂರು ಲಡ್ಡುನ ರೆಸಿಪಿನ ಹಾಕಿದ್ದೀನಿ, ಹೋಗಿ ನೋಡಿ ವಿಡಿಯೋನ. ತುಂಬ ಚೆನ್ನಾಗಿ ಬಂದಿದೆ ಮೋತಿಚೂರು ಲಡ್ಡು. ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ವಲ್ಪ. ಮತ್ತು ಹಾಗೆ ಮೋತಿಚೂರು ಲಡ್ಡು ಮಾಡ್ಕೊಂಡು ಅಡುಗೆ ಕೂಡ ಪ್ರಿಪ್ರೇಷನ್ ಮಾಡಿದ್ದೆ. ತರಕಾರಿ ಸಾಂಬಾರು ಮತ್ತು ರೈಸನ್ನ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡಲಿಲ್ಲ ಇವತ್ತು. ಮುದ್ದೆ ಯಾಕೋ ಯಾರು ಬೇಡ ಅಂದರು. ಅಂದರೆ ಯಾರು ಅಂದರೆ ನಮ್ಮ ಮನೆಯವರೊಬ್ಬರೇ ಮುದ್ದೆ ಊಟ ಮಾಡೋದು, ನಾನು ಊಟ ಮಾಡ್ತೀನಿ. ನಾವಿಬ್ಬರೇ ಮುದ್ದೆ ಊಟ ಮಾಡೋದು, ಅದಕ್ಕೆ ಬರೀ ರೈಸೇ ಮಾಡಿಕೊಂಡೆ. ಮತ್ತು ಮೊಳಕೆ ಕಾಳಿತ್ತು, ಹೆಸ್ರು ಕಾಳು, ಅದನ್ನು ಕೂಡ ಒಂದು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ. ಏನಾದರೂ ರೆಸಿಪಿ ಮಾಡ್ತೀವಿ ಅಂದರೆ ಎಷ್ಟು ಪಾತ್ರೆಗಳಿರುತ್ತೆ ಅಂತ. ಮಧ್ಯಾಹ್ನದ ಊಟ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೊಳಕೆ ಕಾಳು, ಹೆಸ್ರು ಕಾಳು ತಗೊಂಡಿದ್ದೀನಿ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಮ್ಮಿ ರೈಸ್ ಊಟ ಮಾಡೋದು, ಸ್ವಲ್ಪ ವೆಯ್ಟ್ ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಧ್ಯಾಹ್ನದ ಊಟ ಈ ರೀತಿ ಇತ್ತು. ನಾನು ಸಂಜೆದೇನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನೋಡಿ. ನಾನು ಬ್ಯಾಸ್ಕೆಟ್ನ ಹಾಕಿ ಸಂಜೆ ಮುಗೀತು. ಸಂಜೆದೇನು ವೀಡಿಯೋ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಂಜೆವರೆಗೂ ಅಂದರೆ ಅಪ್ ಟು ಮಲ್ಕೊಳ್ಳೋವರೆಗೂ ನಾನು ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ. ವೈರ್ ಬ್ಯಾಸ್ಕೆಟ್ನ ಹಾಕಿ ಟೈಮ್ನ ಈ ರೀತಿ ಸ್ಪೆಂಡ್ ಮಾಡಿದೆ. ಸೋಮವಾರದ ವ್ಲಾಗು ಈ ರೀತಿ ಇತ್ತು. ನಿಮಗೆಲ್ಲ ಇಷ್ಟ ಆದರೆ ನಾನು ಖಂಡಿತ ನೆಕ್ಸ್ಟು ನನ್ನ ಮಂಗಳವಾರದ ದಿನಚರಿನ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.